ನಿಮ್ಮಪ್ಪ ಇನ್ನೂ ಇಷ್ಟೊತ್ತಾದ್ರೂ ಬಿದ್ದಿದ್ದಾನೆ. ರಾತ್ರಿ ಎಲ್ಲ ಗೀಚ್ತೀನಿ ಅಂದ್ಬಿಟ್ಟು ಮನೆ ಜವಾಬ್ದಾರೆಲ್ಲ ನಾನೇ ನೋಡ್ಕೋಬೇಕು. ಎಲ್ಲ ನನ್ನ ಕರ್ಮ ಅನ್ಭವಿಸ್ತಿದ್ರು. ಮಗ ಎಲ್ಲಿದ್ಯೋ? ಮನೇಲಿದ್ದೀನಿ ಕಣೋ. ಟೀ ಅಂಗಡಿ ಹತ್ರ ಬಾ, ನಾನು ರೆಡಿಯಾಗಿ ಬರ್ತೀನಿ. ಬಂದೇ ಇರು. ಗಾಡಿ ಹೊರಟು ಇನ್ ರಾತ್ರಿ ಬರೋದು 10 ಆಯ್ತು 11 ಆಯ್ತು. ಅದೇನಂತ ಗಂಟಾಕ್ಬಿಟ್ನು ಬ್ರಹ್ಮ. ಥೂ, ನಾನು ನೀನು ಬೀದಿಗೆ ಬರೋದಷ್ಟೇ ಬಾಕಿ. ಕತೆ ಮಾಡ್ತೀನಿ, ಪಿಕ್ಚರ್ ಮಾಡ್ತೀನಿ ಅಂತ ಹೇಳಿ ಹೇಳಿ ನಮ್ಗೆ ಒಂದ್ ಕತೆ ಮಾಡಿ ಒಂದ್ ಗತಿ ಕಾಣಿಸ್ತಾರೆ. ಕರ್ಮ ಉಪ್ಪಿಟ್ಟು ಮಾಡಿದೀನಿ, ತಿನ್ಕೊಂಡು ಹೋಗೋ ಕೇಳು. ತಿನ್ಕೊಂಡು ಹೋದ್ರೆ ಸರಿ. ಚೋಟು, ಒಂದೆರಡು ಲೈಟ್ಸ್ ಟೀ ಕೊಡೋ. ಟೀ ಬೈಟ್ ಕೊಡು, 8 ಲೈಟ್ಸ್ ಕೊಡು. ಬೈಟು ಟೀನು ಇಲ್ಲ, ಲೈಟ್ಸು ಇಲ್ಲ. ಮೊದಲ ಹಳೆ ಬಸ್ನ ಕ್ಲಿಯರ್ ಮಾಡಿ. ಬರೀ ಔಟ್ ಗೋಯಿಂಗ್ ಆಯ್ತು, ಇನ್ಕಮಿಂಗ್ ಇಲ್ಲ. ಓನರ್ ಬೈತವ್ರೆ. ಏಯ್, ನೆಟ್ಟಿಗೆ ಮಾತಾಡೋ, ಕೊಡದೆ ಎಲ್ಲಿ ಹೋಗ್ಬಿಡ್ತೀವಿ. ಫಸ್ಟ್ ಕೊಟ್ಟು ಮಾತಾಡಿ. ಮಚಾ ಬೇಡ ಬಾ. ರೀ ಡೈರೆಕ್ಟ್ರಾ ಬಂದ್ರೆ ಇಲ್ಲೇ. ಏಯ್, ತಲೆ ಮೇಲೆ ಹೊಡಿತೇನೆ. ಅವ್ರು ಏನು ಹೇಳ್ತಾರೋ ಅದನ್ನ ಕೊಡು. ಅವ್ರು ನಮ್ಮ ಹುಡುಗರು. ಮಗ, ಅವನ ವಿಷಯ ಬಿಡು. ಕತೆ ಎಲ್ಲಿವರೆಗೂ ಬಂತು? ಕತೆ ಆಗ್ತಿದೆ ಮಗ, ಎಂಡಿಂಗಲ್ಲಿದೆ. ಸ್ವಲ್ಪ ಬಿಲ್ಡ್ ಆಗ್ಬೇಕಷ್ಟೆ. ಹಂಗೆ ಒಂದು ಲೈನ್ ಬಿಡು. ಏನಿಲ್ಲ ಮಚ್ಚ, ಆ ಲಾಸ್ಟ್ ಸೀನ್ ಬರುತ್ತಲ್ಲ, ಚೆನ್ನಾಗಿದೆ. ಪ್ರೊಡ್ಯೂಸರ್ ಹತ್ರ ಇದೆ ಹೇಳು. ಓಕೆನಾ? ಸರಿ. ಓಕೆ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಏನು ಸರ್, ಕಾಫಿ ಟೀ ಏನಾದ್ರು ತೊಗೊತೀರಾ? ಪರವಾಗಿಲ್ಲ ಸರ್, ಬೇಡ. ಮತ್ತೆ ಬಂದಿರೋ ಕಥೆ ಸ್ಟಾರ್ಟ್ ಮಾಡಿ. ಹಾ ಸರ್, ನಮ್ ಕತೆ ಬಂದ್ಬಿಟ್ಟು ಹೆಂಗ್ ಮಾಡಿದೀವಿ ಅಂದ್ರೆ, ಫಸ್ಟ್ ಸೀನೇ ಹೀರೋ ಸರ್. ಇಷ್ಟಿದೆ ಸರ್ ನಮ್ ಕತೆ. ಏನ್ರಿ, ಕತೆ ಜೊತೆ ಹೀರೋನು ಬಂದ್ಬಿಟ್ಟವ್ರೆ ನೋಡ್ರಿ. ಹೀರೋ, ನಾನು ಯಾರಿಗೋ ದುಡ್ಡು ಹಾಕಿ ಉದ್ಧಾರ ಮಾಡ್ತೀನಿ ಅಂತ ಹೇಳಿಲ್ಲ. ನನ್ನ ಮಗನ ಹೀರೋ ಮಾಡಂಗಿದ್ರೆ ನೋಡಿ ಡೈರೆಕ್ಟರ್ ಮಾಡ್ರಿ. ಯಾರಿಗೋ ದುಡ್ಡು ಹಾಕಕ್ ನನಗೇನ್ರಿ ದರ್ದು? ಸರ್, ನಮ್ ಹೀರೋಗೂ ನಿಮ್ ಮಗನಿಗೂ ಒಂದೇನಾ ಸರ್? ರೇ, ಅವ್ನಿಗೇನ್ರಿ ಕಮ್ಮಿ ಆಗೈತೆ? ಹೈಟ್ ವೆಯ್ಟ್ ಬಾಡಿ ಎಲ್ಲ ಚೆನ್ನಾಗೈತಲ್ರಿ. ಏ ಮಗನೇ, ರೀಲ್ಸ್ ತೋರ್ಸ ಅವ್ರಿಗೆ ಹೆಂಗ್ ಮಾಡ್ತೀಯ ಅಂತೇಳಿ. ಸರ್ ಇಲ್ಲಿ ನೋಡಿ ಸರ್, ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್, ಫೇಸ್ಬುಕ್ ಎಲ್ಲಾದ್ರಲ್ಲೂ 10 ಮಿಲಿಯನ್ ಫಾಲೋವರ್ಸ್. ನನ್ನಂತೂ ಹುಡುಗಿರು ನೋಡ್ತಾ ಇದ್ರೆ ತಿಂದು ಬಿಡ್ತಾರೆ. ಏಯ್, ಆಕ್ಟ್ ಮಾಡಿ ತೋರ್ಸೋ ಅಲ್ಲಿ. ಆಕ್ಟಿಂಗ್ ಇಲ್ಲಿ ನೋಡಿ ಸರ್. ಫೈಟ್ ಬೇಕಾ ಸರ್? ಕಾಲೇ ತಪ್ಪಿಡ್ತೀನಿ ಸರ್. ಗುದ್ದು ಡೈರೆಕ್ಟರ್ ಗುದ್ದು. ಡ್ಯಾನ್ಸ್ ಮಾಡ್ತೀನಿ ನೋಡಿ ಸರ್. ಡ್ಯಾನ್ಸು ಪ್ರಭುದೇವ್ ಕೂಡ ಮಾಡಲ್ಲ ಸರ್ ಡ್ಯಾನ್ಸು.
ಇನ್ನೇನ್ ಬೇಕು ನಿಮ್ಗೆ? ಎಷ್ಟು ತರ ಮಾಸೆಲ್ಲ ಹೇಳ್ತೀನಿ ನೋಡಿ ಸರ್. ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರ ಹವಾ, ನಾನ್ ಬಂದ್ಮೇಲೆ ನಂದೇ ಹವಾ. ಇನ್ನೇನ್ ಬೇಕು ಸರ್? ಒಂದೇ ಒಂದ್ ಚಾನ್ಸ್ ಕೊಡಿ ಸರ್. ಸೂಪರ್ ಮಗ. ಸರ್ ಆಕ್ಚುಲಿ ನಾನು ಮಾಡಿರೋ ಕಥೆಯಲ್ಲಿ ಇವರೇ ಹೀರೋ ಇದ್ದಾರೆ. ಸೊ ಪ್ಲೀಸ್ ಅವ್ರನ್ನೇ ಹಾಕೊಂಡ್ ಮಾಡಂಗಿದ್ರೆ ಅವ್ರ ದುಡ್ಡು ಹಾಕೊಂಡೇ ಮಾಡ್ರಿ. ನನ್ ಮಗನ್ ಮಾಡಂಗಿದ್ರೆ ಹೇಳ್ರಿ, ಅವ್ನಿಗೆ ಎಷ್ಟು ಕೋಟಿ ಬೇಕಾದ್ರೂ ದುಡ್ಡು ಹಾಕ್ತೀನಿ. ನೀವೇನಾರು ಮಾಡ್ರಿ, ಅವ್ನ ಹೀರೋ ಮಾಡ್ರಿ. ನೀವ್ ಅವ್ರನ್ನ ಹಾಕೊಂಡ್ ಮಾಡಂಗಿದ್ರೆ ಅವ್ರ ಕೇಳಿ ದುಡ್ಡು ಹಾಕ್ಸೋ ಮಾಡಿಸ್ಕೊಳ್ರಿ. ನನಗೆ ಸುಮಾರು ಕೆಲಸ ಐತೆ, ಬಂದ್ ಸುಮ್ನೆ ನನ್ ತಲೆ ತಿನ್ಬೇಡ್ರಿ. ಸರ್ 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 ಪ್ಲೀಸ್ ಸರ್ ಪ್ಲೀಸ್. ಹೋಗೋಣ ಸರ್. ನಮ್ಮ ಕತೆ ಓಪನಿಂಗ್ ಬಂದ್ಬಿಟ್ಟು ಇಷ್ಟಿದೆ ಸರ್ ನಮ್ಮ ಕತೆ. ನೋಡ್ರಿ, ನಮ್ಗೆ ಈ ಕತೆ ಗೀತೆ ಎಲ್ಲ ಗೊತ್ತಾಗಲ್ಲ. ಹೀರೋಯಿನ್ ಯಾರು ಮಾಡ್ಬೇಕು ಅನ್ಕೊಂಡಿದ್ರೆ ಅದನ್ನ ಹೇಳ್ರಿ ಅಷ್ಟೇ. ಸರ್ ಹೀರೋಯಿನ್ನ ಬಾಂಬೆಯಿಂದ ಕರ್ಸೋಣ ಅಂತಿದೀವಿ ಸರ್. ಓ ಹೌದಾ, ಬಾಂಬೆಯಿಂದನಾ? ನೋಡ್ರಿ, ನಮ್ಮನ್ ಸ್ವಲ್ಪ ನೋಡ್ಕೊಡ್ರಿ ನೀವು. ಅಂದ್ರೆ ಏನ್ರಿ ಇಷ್ಟು ವರ್ಷದಿಂದ ಸಿನಿಮಾ ರಂಗದಲ್ಲಿ ಇದೀವಿ ಅಂತ ಹೇಳ್ತೀರಾ? ಇದೆಲ್ಲ ಗೊತ್ತಿಲ್ವಾ ನಿಮ್ಗೆ? ಒಂದೆರಡು ದಿನಕ್ಕೆ ಬುಕ್ ಮಾಡ್ರಿ, ನಾವು ಮೇಂಟೈನ್ ಮಾಡ್ತೀವಿ. ವರ್ಷ ನನ್ ಮಗ. ಆಮೇಲೆ ಮಾತಾಡೋಣ. ಹೇಯ್, ನಿನ್ನಂತ ಕಿತ್ತೋಗಿರೋ ಪ್ರೊಡ್ಯೂಸರ್ಗಳಿರೋದ್ರಿಂದಾನೆ ನಮ್ಮಂತ ಹೊಸ ಕಲಾವಿದರಿಗೆ ಅವಕಾಶ ಸಿಕ್ತಿಲ್ಲ. ನಾವು ಸಿನಿಮಾ ಮಾಡಕ್ ಬಂದಿರೋದು, ತಲೆ ಹಿಡಿಯಕ್ಕಲ್ಲ. ಏಯ್ ಸುಮ್ಮನೆ ಸಿನಿಮಾ ಜನುಮ ಎರಡು ಕಣ್ಣು ಹೇಗಂತ ಹೇಳುವೆ ನಿನ್ನ ನೋವನು, ಏನೇಳಬೇಡ ನಿನ್ನನ್ನು ಕುರಿತು, ಬಿಟ್ಟೋಗು ನಿನ್ನ ಹೆಜ್ಜೆಯ ಗುರುತು, ಕ್ಷಣ ಪ್ರತಿ ಕ್ಷಣ ಕನಸಿನ ಜೊತೆ ಹೋರಾಡು ನೀ. ಸಿನಿಮಾ ಜನುಮ ಎರಡು ಕಣ್ಣು ಹೇಗಂತ ಹೇಳುವೆ ನಿನ್ನ ನೋವನು. ಲೋಕ ಕಣ್ಣೀರ ದಾರಿ, ಸೋತರು ಸಾಗು ನೀ 100 ಬಾರಿ, ಗೂಡನು ಬಿಟ್ಟ ಹಕ್ಕಿಯ ಪಾಡು, ಹಾರಲು ಬಿಟ್ಟು ಓಡಿದೆ ನೋಡು, ಎಡವಿದರೆ ತಾನೇ ನೀ ಮೇಲೇಳೋದು, ನಿನ ತಪ್ಪಿಂದಲೇ ತಾನೇ ನೀ ಬದಲಾಗೋದು, ಕ್ಷಣ ಪ್ರತಿ ಕ್ಷಣ ಕನಸಿನ ಜೊತೆ ಹೋರಾಡು ನೀ. ಸಿನಿಮಾ ಜನುಮ ಎರಡು ಕಣ್ಣು ಹೇಗಂತ ಹೇಳುವೆ ನಿನ್ನ ನೋವನು, ಏನೇಳಬೇಡ ನಿನ್ನನ್ನು ಕುರಿತು, ಬಿಟ್ಟೋಗು ನಿನ್ನ ಹೆಜ್ಜೆಯ ಗುರುತು, ಕ್ಷಣ ಪ್ರತಿ ಕ್ಷಣ ಕನಸಿನ ಜೊತೆ ಹೋರಾಡು ನೀ. ಸಿನಿಮಾ ಜನುಮ ಎರಡು ಕಣ್ಣು ಹೇಗಂತ ಹೇಳುವೆ ನಿನ್ನ ನೋವನು.
ಹೀರೋ ಎಷ್ಟು ಚೆನ್ನಾಗವ್ರೆ. ನಾನು ಚೆನ್ನಾಗಿದ್ದೀನಿ. ನಿನ್ನಂಗೆ ನಾ ಡ್ಯಾನ್ಸು ಮಾಡ್ತೀನಿ, ಫೈಟು ಮಾಡ್ತೀನಿ, ಆಕ್ಟಿಂಗು ಮಾಡ್ತೀನಿ. ನನ್ಗೆ ಯಾಕೆ ಚಾನ್ಸ್ ಸಿಗ್ತಿಲ್ಲ ಹೇಳು? ಹೇಳು. ನನ್ ಕಷ್ಟ ಕೇಳಿ ಅಷ್ಟು ಬೇಗ ಬಂದ್ಬಿಟ್ಟ. ನೀನ ಗುರು, ನನ್ ಕಷ್ಟ ಕೇಳಿ ಡಾರ್ಲಿಂಗ್ ಕೃಷ್ಣ ಅವರೇ ಬಂದ್ಬಿಟ್ರು ಅನ್ಕೊಂಡೆ. ಅಯ್ಯೋ ಅಲ್ಲ ಕೊಡೋ, ನಾನು ಕತೆ ಬರಿತೀನಿ, ಒಳ್ಳೆ ಸಂಭಾಷಣೆನೂ ಬರಿತೀನಿ. ನನ್ನ ಹತ್ರ ದುಡ್ಡೇ ಇಲ್ವಲ್ಲೋ ಮಗ. ಬೇಜಾರಾಗ್ಬೇಡ ಮಗ, ನೀನ್ ಒಂದಲ್ಲ ಒಂದ್ ದಿವಸ ಸಿನಿಮಾ ತೆಗಿತೀಯ, ನನ್ ಕಟೌಟ್ ನಿಲ್ಲಿಸ್ತೀಯ. ಈಗ ಸದ್ಯಕ್ಕೆ ಮನೆಗೆ ಹೋಗೋಣ ಬಾ ಮಗಲೇ. ಲೋ ಮಗ್ನೆ, ಟೈಮ್ ಆಗಿಲ್ಲೇನೋ ಇನ್ನು, ಬಾ ಒಳಗೋಗೋಣ. ರೀ, ಊಟ ತಗೊಂಬರ್ಲಾ? ಬೇಡ ರೀ, ಏನು ಗೊತ್ತಾ, ಓನರ್ ಬಂದಿದ್ರು, ಬಾಯಿಗೆ ಬಂದಂಗೆ ಬೈದರು. ಮನೇಲಿ ರೇಷನ್ ಖಾಲಿ ಆಗಿದೆ, ಮಾಡೋಕ್ಕೇನೂ ಇಲ್ಲ ರೀ. ಯಾಕೆ ಬೇಜಾರಲ್ಲಿದ್ದೀರಾ? ಹಾಗೇನಿಲ್ಲಪ್ಪ. ನನ್ನ ಮೇಲೆ ಕೋಪನಾ? ನಂಗೆ ಗೊತ್ತಿರಿ, ಕೋಪ ಬೇಜಾರು ಯಾಕಾದರೂ ಇವಳು ನಮ್ಮ ಮದುವೆ ಅದ ಅಂತ ಅನಿಸ್ತಿದೆ ಅಲ್ವಾ? ನೀನೇನು ಮಾಡ್ತೀಯ ಪಾಪ, ತಪ್ಪೆಲ್ಲ ನಂದೆ. ಆದರೆ ಏನು ಮಾಡಲಿರಿ, ಬೆಟ್ಟದಷ್ಟು ಆಸೆ, ಬೈಕೆಗಳು, ಮಗು ಭವಿಷ್ಯ, ನಿಮ್ಮೇಲಿರೋ ಆಸೆ, ನಿಮ್ಮೇಲಿರೋ ಪ್ರೀತಿ ಎಲ್ಲ ನನಗೆ ಭಯ ಪಡಿಸ್ತಾ ಇದೆ. ನನ್ನ ಮಾತಿಂದ ನಿಮಗೆ ನೋವು ಆಗ್ಬೋದು, ಆದರೆ ಜೀವನ ಹೀಗೆ ಇದ್ರೆ ಮುಂದೆ ಕಷ್ಟ ಆಗುತ್ತೆ ರೀ. ನಮ್ಮ ಕಷ್ಟಕ್ಕೆ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ ರೀ. ನಿಮ್ಮ ಪ್ರಯತ್ನಕ್ಕೆ ಒಳ್ಳೇದಾಗೇ ಆಗುತ್ತೆ. ಹಾಂ ಮೇಡಮ್, ಸರಿ ಹೊಡ್ತೀನಿ ಮೇಡಮ್. ಓಕೆ, ಶೋರ್ ಮೇಡಮ್. ಸರಿ ಮೇಡಮ್. ಹೇಳಪ್ಪ. ಸರಿ 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 ಆಯಿತು. ಸರ್ ನಮಸ್ಕಾರ. ಓ ನಮಸ್ಕಾರ, ಹೇಳಪ್ಪ. ಕಲಾ ಮೇಡಮ್ ಅವರು ಫೋನ್ ಮಾಡಿದ್ರು ಸರ್. ಓ ಚಂದ್ರಕಲಾ ಅವರಾ ಫೋನ್ ಮಾಡಿದ್ರು. ಬಾರಪ್ಪ, ಬಾ ಕೂತ್ಕೋ ಬಾ. ಹೇಳಪ್ಪ, ಏನಾಗಬೇಕಿತ್ತು? ಸರ್ ನಾನೊಂದು 5 ವರ್ಷದಿಂದ ಆ್ಯಕ್ಟರ್ ಆಗಬೇಕಂತ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ಎಲ್ಲಾದರೂ ಒಂದು ಚಾನ್ಸ್ ಕೊಡ್ಸೋಕ್ಕಾಗುತ್ತಾ ಸರ್? ನಿಮ್ಮ ಕಡೆಯಿಂದ ಒಂದು ಏನಾದರೂ ಹೆಲ್ಪ್ ಆಗ್ಬೋದಾ? ಚಂದ್ರಕಲಾ ಅವ್ರು ಫೋನ್ ಮಾಡಿದ್ರು. ಆಯಿತು, ನನಗೆ ಗೊತ್ತಿರೋರು ಯಾರಾದರೂ ಇದ್ರೆ ನಾನು ಹೇಳ್ತೀನಿ. ರಾತ್ರಿ 9 ಗಂಟೆ ಮೇಲೆ ಫೋನ್ ಮಾಡು, ಯಾಕಂದರೆ ಡೇ ಟೈಮಲ್ಲಿ ನಾನು ತುಂಬ ಬ್ಯುಸಿ ಇರ್ತೀನಿ. ಓಕೆ ಸರ್. ಓಕೆ ಸರಿ ಸರ್. ನಾನು ರೀಸೆಂಟಾಗಿ ಫೋಟೋ ಶೂಟ್ ಎಲ್ಲ ಮಾಡ್ಸಿದ್ದೀನಿ, ನೋಡಿ ಸರ್. ಚೆನ್ನಾಗಿದೆ ಕಣಯ್ಯ ಫೋಟೋ, ಒಳ್ಳೆ ಪೋಸ್ ಕೊಟ್ಟಿದ್ಯಾ. ಆದರೆ ಇದು ಯಾವುದು ಕೆಲ್ಸಕ್ಕೆ ಬರಲ್ಲ. ಗಾಂಧಿನಗರದಲ್ಲಿ ಹೀರೋ ಆಗ್ಬೇಕಂದ್ರೆ ಗಂಡು ಮಕ್ಕಳು ದುಡ್ಡು ಬಿಚ್ಚಬೇಕು, ಹೆಣ್ಮಕ್ಳು ಏನಾದರೂ ಬಿಚ್ಕೊಳ್ಳಿ, ಅದು ನನಗೆ ಬೇಡ. ತುಂಬ ಪ್ರಯತ್ನ ಪಡ್ತೀನಿ ಸರ್, ಆಗ್ತಿಲ್ಲ. ಆಯ್ತಪ್ಪ, ಹೇಳ್ತೀನಿ. ಬಂದ ತಕ್ಷಣ ಯಾರನ್ನೂ ಹೀರೋ ಮಾಡಲ್ಲ, ರೆಡ್ ಕಾರ್ಪೆಟ್ ಹಾಕಿ. ನೀನೀಗ ಬಂದ್ಬಿಟ್ಟು ನೋಡಿ ನೋಡಿ ಅಂದ್ರೆ ಏನು ನೋಡಲಿ? ನಾನು 100% ನನಗೆ ಗೊತ್ತಿರೋರು ನಾನು ಹೇಳ್ತೀನಿ. ಸರಿ ಸರ್. ಒಳ್ಳೇದಾಗ್ಲಿ, ಹೋಗ್ಬಾಪ್ಪ, ತಗೋ. ನಾನು ಹೇಳ್ತೀನಿ, 100% ಹೇಳ್ತೀನಿ, ಹೋಗ್ಬಾ. ಸರಿ ಸರ್, ಓಕೆ. ನಮ್ಮ ಮನೆ ಬರ್ದಲ್ಲಿ ಇನ್ನೂ ಎಷ್ಟು ಆಫೀಸ್ ತಿರ್ಗಬೇಕೋ ಏನೋ, ಜೀವನ ಪೂರ್ತಿ ತಿರ್ಗೋದೇ ಆಗೋಯ್ತು. ಹೀರೋ ಆಗ್ಬೇಕಂತ ನಾನು, ಡೈರೆಕ್ಟರ್ ಆಗ್ಬೇಕಂತ ನನ್ನ ಫ್ರೆಂಡು, ಪ್ರೊಡ್ಯೂಸರ್ ಮನೆ ತಿರುಗಿ ತಿರುಗಿ ಸಾಕಾಗ್ಬಿಟ್ಟಿದೆ. ಹೌದು, ಏನೂ ಬೇಡಂತ ಸೈಲೆಂಟ್ ಆಗ್ಬಿಡ್ತೀನಿ. ಅಣ್ಣ ಅಣ್ಣ, ಇಲ್ಲ ನಿಲ್ಸಿ. ಎಷ್ಟಣ್ಣ? 70 ರೂಪಾಯಿ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಅಣ್ಣ, ಒಂದು ನಿಮಿಷ. ನೀವು ಸಿನಿಮಾದವರಾ? ಹೌದಣ್ಣ. ಇಲ್ಲ, ಬರ್ತಾ ಮಾತಾಡ್ತಾ ಇದ್ರಲ್ಲ, ಕೇಳಿಸ್ಕೊಂಡೆ. ನನ್ನ ಫ್ರೆಂಡ್ ಒಬ್ಬರು ಕಿರಣ್ ಅಂತ ಇದ್ದಾರೆ, ಇದವ್ರ ಕಾರ್ಡು, ಕಾಂಟ್ಯಾಕ್ಟ್ ಮಾಡಿ, ಏನಾದರೂ ಹೆಲ್ಪ್ ಆಗ್ಬೋದು.
ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದಾಗುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಅಣ್ಣ. ಓಕೆ ಅಣ್ಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಒಂದು ಕತೆ ಇತ್ತು, ಅದ್ರ ಬಗ್ಗೆ ಮಾತಾಡ್ಬೇಕಂತ ಬೆಳಗ್ಗೆಯಿಂದ ಕಾಲ್ ಮಾಡ್ತಾ ಇದ್ದೀನಿ. ಈಗ ಬರಲ್ಲ ಸರ್? ಓ ಹೌದಾ, ಬೆಳಗ್ಗೆಯಿಂದ ಬಿಸಿ ಇದ್ದೆ. ರಾತ್ರಿ 8 ಗಂಟೆಗೆ ಆಫೀಸ್ ಹತ್ರ ಬಂದ್ಬಿಡಿ, ಮಾತಾಡೋಣ. ಹಾಂ ಸರಿ ಸರ್, ಬರ್ತೀನಿ. ಹಾಂ ಸರಿ. ಸರ್ ನಮಸ್ಕಾರ ಸರ್, ನಾನೇ ಕ್ರಿಶ್. ನಮಸ್ಕಾರ. ಬೆಳಗ್ಗೆ ಒಂದು ಕತೆ ಇದೆ ಅಂತ ಕಾಲ್ ಮಾಡಿದ್ನಲ್ವಾ, ಇವರೇ ಬರ್ತಿದ್ದು, ಆದಿ ಅಂತ. ನಮಸ್ತೆ ಡೈರೆಕ್ಟರ್ ಸರ್. ನೋಡ್ರಿ, ನಿಮ್ಮನ್ನ ನಿಮ್ಮ ಕತೆ ನಂಬಿ ದುಡ್ಡಾಗ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಏನ್ರೋ ಎಲ್ಲ ಸೇರ್ ಪಕ್ಕ ನನ್ನ ಹಾಸ್ಪಿಟ್ಲಿಗೆ ಸೇರಿಸ್ಬೇಕಂತ ಬಂದಂಗೆ ಇದೆ. ಹಂಗೇನಾದ್ರೂ ಇದ್ರೆ ಈಗಲೇ ಮರ್ತೋಗಿ. ಆಮೇಲೆ ಹತ್ರದಲ್ಲಿ ಯಾವ್ದಾದ್ರು ಹಾಸ್ಪಿಟ್ಲ್ ಇದ್ರೆ ನಿಮ್ಗೆಲ್ಲ ಒಂದೊಂದು ಬೆಡ್ ಬುಕ್ ಮಾಡ್ಕೊಂಬಿಡಿ. ಯಾಕಂದ್ರೆ ಮಕ್ಕಳ, ನಾನು ಹೊಡಿಯೋ ಏಟಿಗೆ 1 ತಿಂಗಳಾದ್ರೂ ನೀವು ಹಾಸ್ಪಿಟ್ಲಿಂದ ಆಚೆ ಬರಲ್ಲ. ಟೈಮ್ ಇಲ್ಲ, ಬಾ. ಏನ್ರೋ ನನ್ನ ನೋಡಿಯಕ್ ನಿಮ್ ಬಾಸು ಬೇರೆ ರಾಜ್ಯದಿಂದನೇ ಕರ್ಸಿದಾನೆ. ವ್ಯಾಪಾರಕ್ಕೆ ಬಂದಂತ ನಿಮ್ಗೆ ನಮ್ ನೆಲ ಬೇಕು, ನೀರ್ ಬೇಕು, ನಮ್ ಭಾಷೆ ಮಾತ್ರ ಬೇಡ ಅಲ್ವಾ? ನೀವ್ ಎಲ್ಲಿವರೆಗೂ ನಮ್ ಭಾಷೆ ಕಲಿಯೋದಿಲ್ವೋ ಅಲ್ಲಿವರೆಗೂ ನಮ್ ಕನ್ನಡಿಗರು ಕೊಡೋ ಬೆಲೆನೇ ಇಷ್ಟು. ನಮಸ್ಕಾರ ವೀಕ್ಷಕರೇ, ನಮ್ಮ ಭರವಸೆಯ ನಿರ್ದೇಶಕರು ಕಾರ್ಯಕ್ರಮದಲ್ಲಿ ಡಾರ್ಕ್ ಸಿನಿಮಾದ ನಿರ್ದೇಶಕ ಆದಿ ಹಾಗೂ ನಾಯಕ ಕ್ರಿಶ್ ಇದ್ದಾರೆ. ಬನ್ನಿ ಅವರನ್ನ ಸ್ವಾಗತಿಸೋಣ. ನಮಸ್ಕಾರ. 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 ನಮ್ಮ ನಿರ್ದೇಶಕರು ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಾಳೆ ನಿಮ್ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ, ಅದ್ರ ಬಗ್ಗೆ ಏನಾದ್ರೂ ಹೇಳ್ಬೋದಾ? ನಾವು ಇಷ್ಟು ದಿನ ಕಷ್ಟಪಟ್ಟು ಮಾಡಿರೋಂಥ ಒಂದು ಸಿನಿಮಾಗೆ ಖುಷಿ ಪಡೋ ಅಂತ ಒಂದೊಳ್ಳೆ ಮೂಮೆಂಟ್ ಇದು. ತುಂಬ ಕಷ್ಟಪಟ್ಟಿದ್ದೀವಿ, ತುಂಬ ಖುಷಿ ಆಗ್ತಿದೆ, ಇಷ್ಟು ಹೇಳ್ಬೋದು. ನಮ್ ಜೊತೆ ಈ ಸಿನಿಮಾದ ನಾಯಕ ಕೂಡ ಇದ್ದಾರೆ. ಬನ್ನಿ ಅವ್ರು ಈ ಸಿನಿಮಾ ಬಗ್ಗೆ ಏನ್ ಹೇಳ್ತಾರೆ. ಸರ್, ಈ ಸಿನಿಮಾದಲ್ಲಿ ನೀವು ನಾಯಕ ಆಗಿ ಅಭಿನಯ ಮಾಡಿದೀರಾ, ಅದ್ರ ಬಗ್ಗೆ ಹೇಳ್ತೀರಾ? ಸಿನಿಮಾ ಅನ್ನೋದು ನಮ್ ಕನಸಿನ ಕೂಸು ಮೇಡಮ್. ನನ್ನ ಹಾಗೂ ನಮ್ ನಿರ್ದೇಶಕರ ಶ್ರಮದ ಪ್ರತಿಫಲ. ನಾವು ಕಾತರದಿಂದ ಕಾಯ್ತಿದ್ದೀವಿ ನಾಳೆ ನಮ್ ಜನ ಯಾವ ರೀತಿ ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಂತಾರೆ ಅನ್ನೋದು. ಒಂದ್ ರೀತಿ ಹೇಳ್ಬೇಕಂದ್ರೆ ತುಂಬಾ ಖುಷಿ ಆಗ್ತಿದೆ ಮೇಡಮ್. ಸರ್, ನಿರ್ದೇಶಕರಿಗೂ ಹಾಗೂ ನಿಮ್ಗೂ ಇದು ಮೊದಲನೇ ಚಿತ್ರ. ಈ ಚಿತ್ರದ ತಯಾರಿ ಹೇಗಿತ್ತು? ಆಕ್ಚುಲಿ ಮೇಡಮ್, ನನಗೆ ಚಿಕ್ಕ ವಯಸ್ಸಿಂದನೂ ಒಬ್ಬ ಒಳ್ಳೆ ಡೈರೆಕ್ಟರ್ ಆಗ್ಬೇಕನ್ನೋ ಕನಸು ತುಂಬ ಇತ್ತು. ಸೊ ನನ್ನ ಈ ಆಸೆಗೆ ಜೀವ ತುಂಬಿದ್ದು ನನ್ನ ಸ್ನೇಹಿತ ಕ್ರಿಶ್ ಹಾಗೂ ನಮ್ಮ ಪ್ರೊಡ್ಯೂಸರ್ ಆ್ಯಂಡ್ ನನ್ನ ಟೀಮ್ ಅಂತ ಹೇಳ್ಬೋದು. ಕ್ರಿಶ್, ನಿಮ್ಗೆ ಸಿರಿ ಅನ್ನೋ ಹೊಸ ಹುಡುಗಿನ ಹೀರೋಯಿನ್ ಆಗಿ ಆಯ್ಕೆ ಮಾಡಿದ್ದೀರಾ, ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನಮ್ಮ ಸಿನಿಮಾದ ಹೀರೋಯಿನ್ ಸಿರಿಯವ್ರ ಬಗ್ಗೆ ಹೇಳ್ಬೇಕಂದ್ರೆ ಒಳ್ಳೆ ಪರ್ಫಾರ್ಮರು, ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮ್ ಮಾಡಿ ಒಳ್ಳೆ ರೀತಿಯಲ್ಲಿ ಸಿನಿಮಾ ಮುಗಿಸ್ಕೊಟ್ಟಿದ್ದಾರೆ. ಅವರು ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಬರಕ್ಕಾಗಿಲ್ಲ. ಸಿನಿಮಾ ಅಂತಂದ್ರೆ ಈಗಿನ ಕಾಲದಲ್ಲಿ ಎಲ್ರು ತುಂಬಾ ಬೇಗ ಮಾಡೋ ಅಂಥದ್ದಲ್ಲ. ಇದಕ್ಕೆ ಕಾರಣ ಆಗಿರೋಂತಹ ನಿಮ್ಮ ನಿರ್ಮಾಪಕರ ಬಗ್ಗೆ ಹೇಳಿ. ಆಕ್ಚುಲಿ ಏನಂದ್ರೆ ಮೇಡಮ್, ಗಾಂಧಿನಗರಲ್ಲಿ ಒಬ್ಬ ಹೊಸ ಡೈರೆಕ್ಟರ್ಗೆ ಪ್ರೊಡ್ಯೂಸ್ ಮಾಡಿ ಪಿಕ್ಚರ್ ತೆಗಿಯೋಣ ಅಂತ ಯಾರು ಮುಂದೆ ಬರಲ್ಲ. ಆದರೆ ನಮ್ಮ ಈ ಪ್ರೊಡ್ಯೂಸರ್ ನಾವೇನು ಅನ್ಕೊಂಡು ಒಂದು ಬಜೆಟ್ ಕೊಟ್ಟಿದ್ವಿ, ಅದಕ್ಕೂ ಮೇಲೇನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರು ಬರಬೇಕಿತ್ತು, ಬಟ್ ಬರೋಕ್ಕಾಗಿಲ್ಲ. ಆಕ್ಚುಲಿ ನಾನು ಇಲ್ಲಿಂದನೇ ನಮ್ಮ ಪ್ರೊಡ್ಯೂಸರ್ಗೆ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ನಮ್ಮ ಭರವಸೆಯ ನಿರ್ದೇಶಕರು ಕಾರ್ಯಕ್ರಮದಲ್ಲಿ ನಮ್ಮ ಡಾರ್ಕ್ ಸಿನಿಮಾದ ನಿರ್ದೇಶಕ ಹಾಗೂ ನಾಯಕರ ಸಂದರ್ಶನ. ನಾಳೆ ಸಿನಿಮಾ ರಿಲೀಸ್ ಆಗುತ್ತೆ, ಎಲ್ರೂ ಥಿಯೇಟರ್ಗೆ ಹೋಗಿ ನೋಡಿ. ಇಷ್ಟನ್ನ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಯಾವ್ದಾರ ಹೊಸ ಸಿನಿಮಾ ರಿಲೀಸ್ ಆಯ್ತೇನಪ್ಪ? ಯಾವ್ದು ದೊಡ್ಡ ಸಿನಿಮಾ ರಿಲೀಸ್ ಆಗಲ್ಲ ಗುರು, ಯಾರ್ದೋ ಹೊಸಬ್ರದು ಡಾರ್ಕ್ ಅಂತ. ಕೆಲಸ ಮಾಡು, ಅಲ್ಲಿಗೆ ಬರ್ತೀನಿ ನಾನು, ಕಾಸಾಗುತ್ತೆ, ಅಡ್ಜಸ್ಟ್ ಮಾಡು. ಓಕೆ ಬಾ. ಹಾಂ ಬಾ ಮಗ ಒಳಗೆ. ಬನ್ರೋ ಮೂವಿ ಹೋಗೋಣ. ಯಾವ್ದು ಗುರು ಮೂವಿ?
ಡಾರ್ಕ್ ಅಂತ ಕಣ. ಎಷ್ಟೆಷ್ಟು ಹಾಕಿದ್ದೀರಾ ಮಗ ದುಡ್ಡು? 300 ಮಗ. ಸರಿ ಮಗ, ನಾನು ರೆಡಿ. ಓಕೆ ಮಗ, ಹೋಗೋಣ, ಟೈಮ್ ಆಗುತ್ತೆ ಬಾ. ಲವ್ ನಿತ್ಕೊಳ್ರು, ಎಲ್ರೂ ಹೋಗ್ತೀರಾ? ಸಿನಿಮಾಗೆ ನೀನು ಬತ್ತೇನ ಮಗ? ಓಹೋ, ಯಾವುದಪ್ಪ ಸಿನಿಮಾ? ಡಾರ್ಕ್ ಅಂತ. ಎಷ್ಟೆಷ್ಟು ಹಾಕೊಂಡಿದ್ರೆ ಎಲ್ಲ? ಹೇಳೋ. 300 ಹಾಕೊಂಡಿದೀವಿ ಕಣ. ಆ 300 ನನಗೆ ಕೊಡ್ರಿ, ಟೋಟಲ್ 1200 ಆಗುತ್ತೆ. ನೈಟ್ ಇಲ್ಲೇ ಪಾರ್ಟಿ ಮಾಡೋಣ, ಇಲ್ಲೇ ಪಿಕ್ಚರ್ ತೋರಿಸ್ತೀನಿ. ಏನು ಹೇಳ್ತಿದ್ಯಾ ನೀನು? ಬೆಳಗ್ಗೆ ಸಿನಿಮಾ ರಿಲೀಸ್ ಆಗಿರೋದು, ನೀ ಮನೇಲಿ ಇಲ್ಲೇ ಕೂತ್ಕೊಂಡು ನೋಡೋ ಅಂತ ಹೇಳ್ತಿದ್ಯಲ್ಲ, ತಪ್ಪಲ್ವೇನೋ ನೀನು ಹೇಳ್ತಿರೋದು? ಇದು ನಮ್ಮ ತಪ್ಪಲ್ಲ ಮಗ, ನೋಡಿದ್ರು ನೋಡ್ದಿರಂಗಿರ್ತಾರಲ್ಲ ಅವ್ರ ತಪ್ಪಿದು. ಇದಕ್ಕೆಲ್ಲ ನಾವೇನು ಮಾಡೋಕ್ಕಾಗುತ್ತೆ ಹೇಳು? ಆಯ್ತು ಮಗ, ಕನೆಕ್ಟ್ ಮಾಡ್ಬಿಡು, ಇಲ್ಲೇ ಟಿವಿಲಿ ನೋಡೋಣ. ನೀವೆಲ್ಲ ಉದ್ಧಾರ ಆಗಲ್ಲ ಬಿಡ್ರೋ. ರೀ, ಮದ್ವೆಗ್ ಮುಂಚೆ ಅಲ್ಲಿ ಹೋಗೋಣ ಇಲ್ಲೋಗೋಣ ಅಂತ ಹೇಳ್ತಾ ಇರ್ತೀರಿ, ಮದ್ವೆ ಆದ್ಮೇಲೆ ಹೆಂಡತಿ ಮೇಲೆ ಪ್ರೀತಿನೇ ಕಡಿಮೆ ಆಗುತ್ತಪ್ಪ. ಯಾವುದೋ ಡಾರ್ಕ್ ಮೂವಿ ರಿಲೀಸ್ ಆಗಿದೆಯಂತೆ, ಅಕ್ಕಪಕ್ಕ ಮನೆಯವರೆಲ್ಲ ಹೋಗ್ತಾ ಇದ್ದಾರೆ, ನಾವು ಹೋಗೋಣ ರೀ. ಅಲ್ಲ, ಇವಾಗಿರೋ ಪರಿಸ್ಥಿತಿಯಲ್ಲಿ ಅದಕ್ಕೆ ಬೇರೆ ದುಡ್ಡು ದಂಡ ಮಾಡ್ಬೇಕು ಅನ್ಕೊಂಡಿದ್ಯಾ? 4 ದಿನ ತಡ್ಕೋ, ಟಿವಿನಲ್ಲೋ ಮೊಬೈಲ್ನಲ್ಲೋ ಹಾಕ್ತಾರೆ, ಮನೇಲಿ ಕುತ್ಕೊಂಡು ಆರಾಮಾಗಿ ನೋಡಿವಂತೆ. ನನಗ್ ಬರ್ತಾರೆ ಸಂಬಳದಲ್ಲಿ, ಈ ಕಡೆ ಮನೆ ಮೇಂಟೈನ್ ಮಾಡ್ಲಾ, ಈ ಕಡೆ ಮಕ್ಕಳ ಫೀಸ್ ಕಟ್ಲಾ, ಇಲ್ಲ ಈ ಕಡೆ ಮನೆ ಸಾಲ ತೀರ್ಸ್ಲಾ. ನನ್ ಚಿಂತೆ ನನ್ಗಾಗಿದೆ, ಇವಳು ಸಿನಿಮಾ ಚಿಂತೆ ಅಂತೆ. ಸರಿ, ನನಗ್ ಸ್ವಲ್ಪ ಹೊರಗಡೆ ಕೆಲಸ ಇದೆ, ನಾನು ಹೋಗ್ಬಿಡ್ತೀನಿ. ಅದಕ್ಕೂ ಮೇಲೇನು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವರು ಬರ್ಬೇಕಿತ್ತು, ಬಟ್ ಬರಕ್ಕಾಗಿಲ್ಲ. ಆಕ್ಚುಲಿ ನಾನು ಇಲ್ಲಿಂದಾನೇ ನಮ್ಮ ಪ್ರೊಡ್ಯೂಸರ್ಗೆ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ನಮ್ಮ ಭರವಸೆಯ ನಿರ್ದೇಶಕರು ಕಾರ್ಯಕ್ರಮದಲ್ಲಿ ನಮ್ಮ ಡಾರ್ಕ್ ಸಿನಿಮಾದ ನಿರ್ದೇಶಕ ಹಾಗೂ ನಾಯಕರ ಸಂದರ್ಶನ. ನಾಳೆ ಸಿನಿಮಾ ರಿಲೀಸ್ ಆಗುತ್ತೆ, ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿ. ಇಷ್ಟನ್ನ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸರ್, ಹೇಗಿದೆ ಸರ್ ಕಲೆಕ್ಷನ್? ಕಲೆಕ್ಷನ್ ಸೂಪರ್ ಆಗಿದೆ ಸರ್. ಸಿನಿಮಾ ಅಂತೂ ಸಖತ್ತಾಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ಮಾರ್ನಿಂಗ್ ಶೋ ಅಂತೂ ಹೌಸ್ಫುಲ್ಲು. ಓಕೆ. ಮ್ಯಾಟ್ನಿ ಶೋ ಕೂಡ ತುಂಬಾ ಚೆನ್ನಾಗಿ ಹೋಗುತ್ತೆ ಸರ್, ಆ ನಂಬಿಕೆ ಇದೆ ಸರ್. ನೈಸ್. ಓಕೆ ಸರ್. ಓಕೆ ಹಾಗಾದ್ರೆ ರೀ, ಹಾಮ, ನೀವ್ ಅನ್ಕೊಂಡಾಗ ಎಲ್ಲ ಆಗಿದೆ. ನಾನ್ ದೇವಸ್ಥಾನಕ್ಕೆ ಹೋಗಿ ನಿಮ್ ಹೆಸರನ್ನ ಒಂದು ಅರ್ಚನೆ ಮಾಡ್ಸ್ಕೊಂಡ್ ಬಂದ್ಬಿಡ್ಲಾ? ಆಯ್ತು, ಹೋಗ್ಬಿಟ್ ಬಾ. ಹಾಗೆ ನೈಟ್ ಟೀಮ್ ಜೊತೆ ಮೂವಿಗೆ ಹೋಗಿ ಬರೋಣ. ಹಂಗೆ ಒಂದ್ ಹೆಜ್ಜೆ ಹೋಗ್ಬಿಟ್ಟು ಮಗುನ್ ಕರ್ಕೊಂಡ್ ಬಂದ್ಬಿಡ್ರಿ. ಆಯ್ತು ಮಾ, ಹೋಗ್ಬಾ. ಹಾಯ್ ಮಗ. ಹಾಯ್ ಮಗ, ಸೂಪರ್ ಮಗ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ನಾವೆಲ್ಲ ಸಿನಿಮಾ ನೋಡಿದ್ವಿ ಮಗ, ಸಿಗು ಮಗ, ಪಾರ್ಟಿ ಮಾಡೋಣ. ಸದ್ಯಕ್ಕೆ ಅವೆಲ್ಲ ಬೇಡ ಮಗ, ಅಮ್ಮಗ್ ಸರ್ಪ್ರೈಸ್ ಮಾಡ್ಬೇಕಂತ ಫ್ಲಾಟ್ ಬುಕ್ ಮಾಡಕ್ ಬಂದಿದ್ದೀನಿ. ಹೌದಾ ಮಗ? ಫ್ರೀ ಆದ್ಮೇಲೆ ಫೋನ್ ಮಾಡೋಣ. ಸಿಗ್ತೀನಿ. ಸರಿ ಮಗ, ಸ್ವಲ್ಪ ಬಿಸಿ ಇದ್ದೀನಿ, ಸಿಗ್ತೀನಿ ಬಿಡು. ಓಕೆ ಮಗ, ಸಿಗ್ತೀನಿ. ಓಕೆ, ಬಾಯ್. ಹಲೋ, ಹೇಳಿ ಸರ್. ಬೆಳಿಗ್ಗೆ ಬಂದಷ್ಟು ಜನ ಮಧ್ಯಾಹ್ನ ಬರ್ತಾನೆ ಇಲ್ಲ ಸರ್. ಯಾಕೆ ಸರ್, ಏನಾಯ್ತು? ಪ್ರಮೋಷನ್ ಮಾಡಿಲ್ವಾ? ರಿಲೀಸ್ಗೂ ಮುಂಚೆನೆ ಪ್ರಮೋಷನ್ ಮಾಡಿದ್ವಲ್ಲ ಸರ್. ಹಿಂಗಾದ್ರೆ ನಮ್ಮ ಪರಿಸ್ಥಿತಿ ಹೆಂಗೆ ಸರ್? ಇಲ್ಲ, ನೀವೇನು ಟೆನ್ಷನ್ ಮಾಡ್ಕೊಬೇಡಿ, ಪ್ರಮೋಷನ್ ಎಲ್ಲ ಮಾಡಿದ್ದೀವಿ, ನೋಡೋಣ ಇರಿ. ಇಲ್ಲ ಸರ್, ನಾವೆಲ್ಲ ಪ್ರಯತ್ನ ಪಟ್ಟಿದ್ದೀವಿ. ಹಲೋ, ಏನ್ರಿ ಡೈರೆಕ್ಟ್ರ, ಮುಳುಗಿಸ್ಬಿಟ್ರಲ್ರಿ ನನ್ನ? ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಸರ್, ನಾಳೆಯಿಂದ ಮತ್ತೆ ಪ್ರಮೋಷನ್ ಸ್ಟಾರ್ಟ್ ಮಾಡ್ತೀವಲ್ವಾ, ಆಡಿಯನ್ಸ್ ಎಲ್ಲ ರೀಗೈನ್ ಆಗ್ತಾರೆ ಸರ್. ಏನ್ರಿ ಮನ್ನಗಂಟೆ ಆಗೋದು? ಅಲ್ರಿ ಡೈರೆಕ್ಟ್ರೆ, 35 ವರ್ಷದಿಂದ ಕಷ್ಟಪಟ್ಟಿದ್ದ ದುಡ್ಡು ರೂಪಾಯಿನ ಕೂಡಿಟ್ಟು ನಿಮ್ ಕತೆ ನಂಬಿ ನಾನು ಸುರಿದಲ್ರಿ. ಅಷ್ಟು ಸಾಲದು ಅಂತ ಸಿನಿಮಾಗೆ ಎಲ್ಲೂ ಕಮ್ಮಿ ಆಗ್ಬಾರ್ದು ಅಂತ ಫೈನಾನ್ಷಿಯಲ್ ಹತ್ರ 50 ಲಕ್ಷ ರೂಪಾಯಿ 2% ಬಡ್ಡಿಗೆ ತಂದು ಈಗ ತಿಂಗಳಿಗೆ 1 ಲಕ್ಷ ರೂಪಾಯಿ ಬಡ್ಡಿ ಕಟ್ಬೇಕು. ನಾನು ಎಲ್ಲಿಂದ ಕಟ್ಲಿ? ಅಲ್ಲಯ್ಯ, ಸಿನಿಮಾ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ನಮ್ಮ ಹತ್ರ ಹೇಳಿ ಇದು ಎಷ್ಟು ಅಂತ ನಂಬಿಸ್ತೀಯಾ? ಸರ್, ನೀವಿಷ್ಟು ಭಯ ಪಡೋಂಥದ್ದು ಏನೂ ಆಗಿಲ್ಲ ಸರ್, ನನ್ನ ಮಾತು ಕೇಳಿ ಸರ್. ಟಿವಿ ಹಾಕೋ ಮಾರಾಯ, ಆಮೇಲೆ ಮಾತಾಡು. ಟಿವಿನಾ? ಬ್ರೇಕಿಂಗ್ ನ್ಯೂಸ್ ವೀಕ್ಷಕರೇ, ಇದು ಬೆಳಿಗ್ಗೆ ತಾನೇ ರಿಲೀಸ್ ಆಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿರುವಂತಹ ಹೊಸಬರ ಸಿನಿಮಾ ಡಾರ್ಕ್ಗೂ ಈ ಪೈರಸಿ ಅನ್ನೋ ಭೂತ ಕಾಡುತ್ತಿದೆ. ಇದರ ಕಾರಣ ಥಿಯೇಟರ್ನತ್ತ ಮುಖ ಮಾಡಬೇಕಾಗಿದ್ದ ಸಿನಿ ರಸಿಕರ ಸಂಖ್ಯೆ ಇಳಿಕೆಯಾಗಿದೆ. ಸೆಕೆಂಡ್ ಶೋಗೆಲ್ಲ ಥಿಯೇಟರ್ ಖಾಲಿಯಾಗಿದೆ. ಇದಕ್ಕೆ ಕಾರಣ ಥಿಯೇಟರ್ನವರದ ಅಥವಾ ಡೈರೆಕ್ಟರ್ದ ಅಥವಾ ಸಿನಿಮಾ ನೋಡ್ತಿದ್ರೂ ಸಹ ಯಾರೋ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡುತ್ತಿರೋದನ್ನ ನೋಡಿಯೂ ಸಹ ಇದು ನಮಗೇಕೆ ಎಂದು ಕುಳಿತಿರುವ ಸಿನಿ ರಸಿಕರದ. ಬನ್ನಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಸಿನಿಮಾ ರಿಲೀಸ್ ಆದ್ಮೇಲೆ ಈ ತರ ಪೈರಸಿ ಮಾಡ್ತಾರೆ, ಪ್ರೊಡ್ಯೂಸರ್ ಮನೆ ಮಟ್ಟ ಮಾರ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಅಂತ ಯಾಕೆ ಹೇಳಿಲ್ಲ?
ಹೇಳಿದ್ರೆ ತಾಕತ್ತಿರೋನು ದುಡ್ಡು ಹಾಕಿರೋನು ನನ್ನಂತೋನು ಮನೆಗೆ ಹೋಗಿರೋನು ಇಷ್ಟು ವರ್ಷ ಕಾಪಾಡ್ಕೊಂಡ್ ಬಂದಿದ್ದ ಮಾನ ಮರಿದೆಯಲ್ಲ ಬೀದಿ ಪಾಲ್ ಆಗಕ್ಕೂ ಮುಂಚೆ ನಾನೇ ಕೆರೆನ ಬಾವಿರ ನೋಡ್ಕೋಬೇಕು. ದೊಡ್ಡ ನಮಸ್ಕಾರ ನಿಮ್ ಸಿನಿಮಾಗೆ. ಎಲ್ರಿಗೂ ನಮಸ್ಕಾರ. ನಾನು ಡಾರ್ಕ್ ಸಿನಿಮಾದ ನಿರ್ದೇಶಕ ಮಾತಾಡ್ತಾ ಇದ್ದೀನಿ. ಏನಿವನು ಲೈವ್ ಬಂದಿದ್ದಾನೆ ಅಂತ ನೋಡ್ತಾ ಇದ್ದೀರಾ. ನಿಮ್ಗೆಲ್ಲರಿಗೂ ಒಂದು ಸಣ್ಣ ಕಥೆನ ಹೇಳೋಣ ಅಂತ ಬಂದಿದ್ದೀನಿ. 1995 ಖ್ಯಾತ ನಿರ್ದೇಶಕರಾದಂಥ ಉಪೇಂದ್ರ ಅವರು ಓಮ್ ಅಂತ ಒಂದು ಸಿನಿಮಾನ ರಿಲೀಸ್ ಮಾಡಿದ್ರು. ಆ ಸಿನಿಮಾಗೆ ಫಸ್ಟ್ ಡೇ ಫಸ್ಟ್ ಶೋಗೆ ನಾನು ಹೋಗಿದ್ದೆ. ಏನು ಸೆಲೆಬ್ರೇಷನ್! ಶಿವಣ್ಣನ ಕಟ್ಟೋಟು, ಹಾಲಿನ ಅಭಿಷೇಕ, ಹೂವಿನ ಹಾರ ಅವತ್ತೇ ಡಿಸೈಡ್ ಮಾಡಿದೆ. ಆದರೆ ನಾನು ಒಬ್ಬ ಡೈರೆಕ್ಟರೇ ಆಗಬೇಕು ಅಂತ. ಅದೇ ಆಟದಲ್ಲಿ ಅಲ್ಲಿಂದ ಈ ಬೆಂಗಳೂರು ಅನ್ನೋ ಮಾಯಾ ಲೋಕಕ್ಕೆ ಬಂದೆ. ಗೊತ್ತಿಲ್ದಿರೋ ಊರಲ್ಲಿ ಸಿನಿಮಾದಲ್ಲಿ ಯಾರು ಚಾನ್ಸ್ ಕೊಡಲ್ಲ ಬಿಡಿ. ಆದ್ರೂ ಕಾಡಿ ಬೇಡಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿ ಎಷ್ಟೋ ಕಡೆ ಪೇಮೆಂಟ್ಗಳು ಕರೆಕ್ಟಾಗಿ ನನಗೆ ಕೊಡ್ದಲೆ, ಶಾರ್ಟ್ ಫಿಲ್ಮ್ಗಳನ್ನ ಮಾಡಿ ಅದರಲ್ಲೂ ₹1 ದುಡ್ಡು ಬರ್ದಲೆ, ಮನೇಲಿ ಚೀತು ಅಂತ ಉಗಿಸ್ಕೊಂಡು ನನ್ನ ಕಷ್ಟಗಳನ್ನೂ ಮನೇಲಿ ಹೇಳ್ಕೊಡೋಕ್ಕಾಗ್ದಲೆ ಕಷ್ಟಪಟ್ಟು ಒಬ್ಬ ಪ್ರೊಡ್ಯೂಸರ್ನ ಹಿಡ್ದು ಒಂದು ಸಿನಿಮಾ ಮಾಡಿದೆ, ಡಾರ್ಕ್ ಅಂತ. ರಿಲೀಸ್ ಮಾಡಿದ ಮೊದಲನೇ ದಿನವೇ ಎಲ್ಲ ಕಡೆಯಿಂದ ಒಳ್ಳೊಳ್ಳೆ ರಿವ್ಯೂ, ಎಲ್ಲ ಕಡೆ ಹೌಸ್ಫುಲ್, ಕೇಳೋಕ್ಕೆ ಖುಷಿ ಆಗ್ತಾಯಿತ್ತು. ಆದರೆ ಆ ಖುಷಿ ಒಂದಿನ ಇಲ್ದಿರನ್ ಮಾಡಿದ್ದು ಈ ಪೈರೇಸಿ ಅನ್ನೋ ಭೂತ. ಎಲ್ಲ ಕಂಡ್ರಯ್ಯ, ಪೈರೇಸಿ ಮಾಡಿದ್ರೆ ನಿಮಗೆ ಲಕ್ಷ ಲಕ್ಷ ದುಡ್ಡು ಸಿಗ್ಬೋದು. ಆದರೆ ಈ ಗಾಂಧಿನಗರಲ್ಲಿ ಒಬ್ಬ ಪ್ರೊಡ್ಯೂಸರ್ನ ಹಿಡ್ದು ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತೇನ್ರಯ್ಯ ನಿಮಗೆ? ಮನೆಯಿಂದ ಪ್ರೊಡ್ಯೂಸರ್ ಆಫೀಸಿಗೆ, ಪ್ರೊಡ್ಯೂಸರ್ ಆಫೀಸಿಂದ ಮನೆಗಂತ ಅಲ್ದು ನಮ್ದೆಷ್ಟು ಚಪ್ಪಲಿಗಳು ಕಿತ್ತೋಗಿದೆಯೋ. ಹೊಟ್ಟೆಗಿಟ್ಟಿಲ್ಲ, ಕಣ್ಣಿಗೆ ನಿದ್ದೆ ಇಲ್ಲ, ರಾತ್ರಿ ಇಡೀ ಕಷ್ಟಪಟ್ಟು ಆ ಸ್ಟೋರಿನ ಬರ್ಕೊಂಡು ಹೋದ್ರೆ ಇದು ಚೇಂಜ್ ಮಾಡು, ಅದು ಚೇಂಜ್ ಮಾಡು, ನನ್ನ ಮಗನ ಹೀರೋ ಮಾಡ್ಕೊಳ್ತೀಯಾ? ಹೀರೋಯಿನ್ ಯಾರು? ಇಷ್ಟೇ 1000 ಪ್ರಶ್ನೆಗಳನ್ನ ಕೇಳಿ ಕತೆ ಚೆನ್ನಾಗಿಲ್ಲ ಹೋಗಯ್ಯ ಅಂತಾರೆ. ಇಷ್ಟು ಕಷ್ಟದಲ್ಲೂ ಒಂದು ಕತೆನ ಸೃಷ್ಟಿ ಮಾಡಿ ಒಬ್ಬ ಪ್ರೊಡ್ಯೂಸರ್ನ ಹಿಡಿದು ಸಿನಿಮಾ ಮಾಡಿದ್ರೆ ಪೈರೇಸಿ ಮಾಡಾಕ್ತಿರಲ್ಲಯ್ಯ. ಪೈರೇಸಿ ಮಾಡೋ ಬದಲು ನಿಮ್ಮ ಮನೆ ಹೆಣ್ಮಕ್ಳಿದಾರಲ್ಲ ಅವ್ರದ್ದು ತಲೆ ಹಿಡೀರಿ, ಒಳ್ಳೆ ದುಡ್ಡು ಮಾಡ್ತೀರಾ, ಒಳ್ಳೆ ದುಡ್ಡು ಮಾಡ್ತೀರಾ. ಅಯ್ಯೋ, ಇನ್ನು ಪೈರೇಸಿ ಮೂವಿಗಳನ್ನ ನೋಡ್ತಿರೋ ಜನಗಳಿಗೆ ಅಪ್ಪ ಕೈ ಮುಗಿತೀನಿ, ನೀವು ಥಿಯೇಟ್ರಿಗೆ ಬರಬೇಡಿ, ಸಿನಿಮಾನೇ ನೋಡಬೇಡಿ. ಆದರೆ ಇಂಥ ಪೈರೇಸಿ ಮೂವಿಗಳಿಗೆ ಮಾತ್ರ ಸಪೋರ್ಟ್ ಮಾಡಬೇಡ್ರಯ್ಯ, ಸಪೋರ್ಟ್ ಮಾಡಬೇಡಿ. ಯಾಕಂದ್ರೆ ಒಂದು ಸಿನಿಮಾದಿಂದ ನನ್ನಂಥ ಡೈರೆಕ್ಟರು ಅದೆಷ್ಟೋ ಕನ್ಸ್ಕೊಂಡಿರ್ತಾನೆ. ಒಬ್ಬ ಪ್ರೊಡ್ಯೂಸರು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿರ್ತಾನೆ. ಒಬ್ಬ ಆಕ್ಟರು ಈ ಸಿನಿಮಾ ಆದ್ರೂ ನನ್ನ ಜೀವನ ಚೇಂಜ್ ಮಾಡ್ಬೋದು ಅಂತ ಕಾಯ್ತಾ ಇರ್ತಾನೆ ಕಣ್ರಯ್ಯ. ನಮ್ ಕನ್ಸುಗಳನ್ನ ಮುರ್ದಾಕ್ಬೇಡ್ರಯ್ಯ. ಈ ಸಿನಿಮಾ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೆ, ಆದ್ರೆ ನನ್ನ ಡಾರ್ಕ್ ಸಿನಿಮಾ ಪೈರೇಸಿ ಆಗಿದೆ. ಪೈರೇಸಿ ಮೇಲೆ ಎಲ್ಲರೂ ತಿರುಗಿ ನಿಲ್ಬೇಕು ಅಂದ್ರೆ ಒಂದ್ ಸಾವು ಆಗ್ಲೇಬೇಕು. ಈ ಪೈರೇಸಿ ಅನ್ನೋ ಭೂತಕ್ಕೆ ಒಂದ್ ಗತಿ ಕಾಣಿಸ್ಲೇಬೇಕು. ಈ ವಿಡಿಯೋ ನೀನ್ ನೋಡುವಾಗ ನಾನು ಬದುಕಿರ್ತೀನೋ ಇಲ್ವೋ ನಂಗೆ ಗೊತ್ತಿಲ್ಲ, ಕ್ಷಮಿಸ್ಬಿಡು. ನಿನಗೊಬ್ಬ ಒಳ್ಳೆ ಗಂಡ ಆಗ್ಲಿಲ್ಲ, ಆ ಮಗುಗೊಬ್ಬ ಒಳ್ಳೆ ತಂದೆ ಆಗ್ಲಿಲ್ಲ. ಸಿನಿಮಾ 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 ಅಂತ
ನಿಮ್ ಜೀವನನು ಬೀದಿ ತಂದ್ಬಿಟ್ಟಲ್ಲಮ್ಮ. ನನ್ ಸಾವು ಪೈರೇಸಿ ಮಾಡೋ ಎಲ್ರಿಗೂ ಒಂದು ಪಾಠ ಆಗ್ಬೇಕು, ಪಾಠ ಆಗ್ಬೇಕು, ಪಾಠ ಆಗ್ಬೇಕು. ರೀ ರೀ ಅಯ್ಯೋ ಇವತ್ತು ಶುಕ್ರವಾರ ಅಲ್ವಾ, ಅದೇನ್ ಜನ ಅಂತೀರ ರೀ. ದರ್ಶನ ಆಗೋ ಅಷ್ಟ್ರಲ್ಲಿ ಸಾಕಾಗೋಯ್ತು. ರೀ ರೀ ಏನಾಯ್ತು ರೀ? ರೀ 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 ಏನಾಯ್ತು ರೀ? ರೀ ರೀ ಬ್ರೇಕಿಂಗ್ ನ್ಯೂಸ್. ಇಂದು ಬೆಳಿಗ್ಗೆ ರಿಲೀಸ್ ಆದ ಡಾರ್ಕ್ ಸಿನಿಮಾ ಪೈರಸಿ ಆದ ಕಾರಣ ಫೇಸ್ಬುಕ್ ಲೈವ್ಗೆ ಬಂದು ಡಾರ್ಕ್ ಸಿನಿಮಾದ ನಿರ್ದೇಶಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಎಂಥ ಮನಕಲಕುವ ದೃಶ್ಯ. ನಮ್ಮ ಜನ ಪೈರಸಿ ಸಿನಿಮಾನ ಎಲ್ಲಿವರೆಗೂ ನೋಡೋದ್ ಬಿಡೋದಿಲ್ವೋ ಅಲ್ಲಿವರೆಗೂ ನಿರ್ದೇಶಕರ ಆತ್ಮಹತ್ಯೆ ಹೀಗೆ ಆಗ್ತಾ ಇರುತ್ತೆ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಏನಾಗಿದೆ? ಇದಕ್ಕೆಲ್ಲ ಹೊಣೆ ಯಾರು ವೀಕ್ಷಕರೇ? ಎದ್ದೇಳ್ರಿ, ಏನ್ರಿ ಮಾಡ್ಕೊಂಡ್ರಿ? ನನ್ನ ಮಗುನ ಅನಾಥ ಮಾಡಿ ಹೋದ್ರಲ್ರಿ. ಎದ್ದೇಳ್ರಿ ರೀ, ಒಂದ್ಸಲ ಕಣ್ಬಿಟ್ ನೋಡ್ರಿ. ಅಯ್ಯೋ ರೀ, ಎಂತ ಕೆಲ್ಸ ಮಾಡ್ಕೊಂಡ್ರಿ ರೀ? ಎದ್ದೇಳ್ರಿ ರೀ. ಇಲ್ಲಿ ನನ್ಗೆ ನನ್ ಮಗುಗೆ ಯಾರ್ರಿ ಗಟ್ಟಿ? ಪಿಕ್ಚರ್ ಮಾಡ್ತೀನಿ ಅಂತ ನಮ್ಮನೆ ಬಿಟ್ಟು ಹೋಗ್ಬಿಟ್ರಲ್ರಿ. ಫ್ರೆಂಡು ಅಂತ ನಮ್ಮನೆ ಹಾಳು ಮಾಡ್ದ. ಬರ್ಲಿ ಅವ್ನು ನಮ್ಮನೆ ಕಡೆಗೆ. ನಮಸ್ಕಾರ ಫ್ರೆಂಡ್ಸ್. ನೀವೆಲ್ಲರೂ ಬದುಕು ಕಟ್ಕೊಳ್ಳೋದಕ್ಕೆ ಕತ್ತಲೆಯನ್ನ ಬಿಟ್ಟು ಬೆಳಕನ್ನ ಆಯ್ಕೆ ಮಾಡ್ಕೊಂಡ್ರೆ ನಾವು ಸಿನಿಮಾದವರು ಬೆಳಕಿಗಿಂತ ಕತ್ತಲೆನ ಆಯ್ಕೆ ಮಾಡ್ಕೋತೀವಿ. ಯಾಕೆ ಹೇಳಿ? ನಮ್ಮ ಬದುಕು ಶುರುವಾಗೋದು ಕೊನೆಯಾಗೋದು ಈ ಕತ್ತಲಲ್ಲೇ. ಹೀಗಾಗಿ ಕತ್ತಲೆಯಲ್ಲಿರೋ ನಾವು ಬೆಳಕಿಗೆ ಬರೋಕ್ಕಾಗೋದು ನಾವು ಮಾಡೋ ಪ್ರಯತ್ನಗಳು ಬೆಳಕಿಗೆ ಬಂದಾಗ ಮಾತ್ರ. ಆದರೆ ಇತ್ತೀಚೆಗೆ ಈ ಪೈರಸಿಯಿಂದ ಇನ್ನೂ ಹಲವಾರು ಕಾರಣಗಳಿಂದ ಒಳ್ಳೆಯ ಸಿನಿಮಾಗಳು ಸೋಲನ್ನ ಕಾಣ್ತಾ ಇದೆ. ಇದರಿಂದ ಅದು ಎಷ್ಟೋ ನಿರ್ದೇಶಕರು ನಿರ್ಮಾಪಕರು ತಮ್ಮ ಬದುಕನ್ನ ಕತ್ತಲೆಯಲ್ಲಿ ಕಳೀತಾ ಇದ್ದಾರೆ. ಪೈರಸಿ ಮಾಡಿ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡ್ರಪ್ಪ ಅಂತ ಬೈದು ಬುದ್ಧಿ ಹೇಳೋಣ ಅಂದ್ರೆ ನಾವು ನಂಬ್ಕೊಂಡು ಬಂದಿರೋದು ನಿಮ್ಮನ್ನ ನಂಬಿ. ನಮ್ಮಂತ ಸಾವಿರಾರು ಕುಟುಂಬಕ್ಕೆ ಅನ್ನ ಹಾಕೋ ಅನ್ನದಾತರು ನೀವು. ಆದ್ದರಿಂದ ನಿಮ್ಮ ಮುಂದೆ ಕೈ ಮುಗಿದು ತಲೆಬಾಗಿ ಕೇಳಿಕೊಳ್ತಾ ಇದ್ದೀನಿ, ದಯವಿಟ್ಟು ನೀವು ಹಾಕೋ ಅನ್ನದಲ್ಲಿ ಪೈರಸಿ ಅನ್ನೋ ವಿಷನ ಬೆರೆಸ್ಬೇಡಿ. ಎಲ್ಲ ಒಳ್ಳೆ ಸಿನಿಮಾಗಳನ್ನ ದಯವಿಟ್ಟು ಚಿತ್ರಮಂದಿರದಲ್ಲೇ ಹೋಗಿ ನೋಡಿ. ಸಿನಿಮಾ ಜನುಮ ಎರಡು ಕಣ್ಣು ಹೇಗಂತ ಹೇಳುವೆ ನಿನ್ನ ನೋವನು, ಏನೇಳಬೇಡ ನಿನ್ನನ್ನು ಕುರಿತು, ಬಿಟ್ಟೋಗು ನಿನ್ನ ಹೆಜ್ಜೆಯ ಗುರುತು, ಕ್ಷಣ ಪ್ರತಿ ಕ್ಷಣ ಕನಸಿನ ಜೊತೆ ಹೋ